ಉಳಿದಂತಹ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇನು ಸಿಂಹ ರಾಶಿಯವರಿಗೆ ಹೇಳಿ. ಸಿಂಹರಾಶಿಯವರದ್ದು ಅತ್ಯಂತ ತೃಪ್ತಿಕರವಾದಂಥ ವರ್ಷ ಅಂದರೆ ತಪ್ಪಾಗಲಾರದು. ಸಿಂಹರಾಶಿಯ ರೈತಾಪಿ ವರ್ಗಕ್ಕೆ ಮಹತ್ತರವಾದ ವರ್ಷ ಇದಾಗಿರುತ್ತೆ. ಸರ್ಕಾರದ ಒಂದು ಮಾನ್ಯತೆ, ಗೌರವ, ಜೊತೆಗೆ ತಮ್ಮ ಒಂದು ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಕಳೆದ 10 ವರ್ಷಗಳಿಂದ ನೋಡದೇ ಇರತಕ್ಕಂಥ ಒಂದಿಷ್ಟು ಗೌರವ, ಒಂದಿಷ್ಟು ಹಣ ಮತ್ತು ಹೊಸ ಜಮೀನಿನ ಖರೀದಿ, ಜಮೀನು ಕೆಲಸ ಮಾಡಿಕೊಂಡೇ ಮುಂದುವರಿಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬರೋದಕ್ಕೆ ಪ್ರೋತ್ಸಾಹಕವಾದಂಥ ವಾತಾವರಣ ಮತ್ತು ಮಕ್ಕಳ ಸಲುವಾಗಿ ತಮಗಿದ್ದಂಥ ಚಿಂತೆಗಳೆಲ್ಲ ದೂರವಾಗಿ ಅತ್ಯಂತ ನೆಮ್ಮದಿಯಾದಂಥ ವರ್ಷ. ಮಕ್ಕಳ ವಿಚಾರದಲ್ಲಿ ಅವರ ವಿದ್ಯಾಭ್ಯಾಸ, ಅವರ ಮದುವೆ, ಅವರ ಜೀವನದ ನೆಲೆ ನಿಂತುದನ್ನು ನೋಡಿ ತೃಪ್ತಿ ಪಡ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ತರಕಾರಿ ಬೆಳೆಗಾರರು, ಹೂವಿನ ಬೆಳೆಗಾರರು, ವಾಣಿಜ್ಯ ಬೆಳೆಯಾದಂತಹ ತರಕಾರಿ, ನೀರಾವರಿಯನ್ನು ಆಶ್ರಯಿಸಿಕೊಂಡು ಬೆಳೀತಕ್ಕಂಥ ತರಕಾರಿಗಳು ಮತ್ತು ನಿತ್ಯ ಉಪಯೋಗಿಸ್ತಕ್ಕಂಥ ಹೂವುಗಳ ಬೆಳೆ, ಅದರಿಂದ ಧಾರಾಳವಾದಂತಹ ಒಂದು ಉತ್ತಮವಾದ ವಾತಾವರಣ ಈ ವರ್ಷ ತಾವು ಕಾಣಬಹುದು. ಸಿಂಹರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತ ಗುರುಗಳೇ? ಇನ್ನೂ ಹೆಚ್ಚಿನ ತೃಪ್ತಿ ಮತ್ತು ನೆಮ್ಮದಿಗಾಗಿ, ಶ್ರೇಯಸ್ಸಿಗಾಗಿ ತಾವು ಅಶ್ವತ್ಥ ಕಟ್ಟೆಯ ಪ್ರದಕ್ಷಿಣೆ, ಅಶ್ವತ್ಥನ ಸೇವೆ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಸೂರ್ಯೋದಯ ಹೊತ್ತಿಗೆ ಒಂದು 18 ಪ್ರದಕ್ಷಿಣೆ ಅಶ್ವತ್ಥನಿಗೆ ಬರೋದರಿಂದ ತಮ್ಮ ಗ್ರಹಚಾರ ಪರಿಹಾರ ಆಗುತ್ತೆ. ಆರೋಗ್ಯದಲ್ಲಿ ಸ್ಥಿರತೆ ಬರುತ್ತೆ. ನೆಮ್ಮದಿ ಮತ್ತು ಯಶಸ್ಸು ತಮ್ಮದಾಗುವುದರಲ್ಲಿ ಅನುಮಾನವೇ ಇಲ್ಲ.